ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ ಇವತ್ತು ನನ್ನ ಮಗ ಓಪನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅವನೇ. ಇವತ್ತು ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಅಂತ ನೋಡಿ. ಹೇಳು ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಅವಳಿಗೆ ಹೇಳಕ್ಕೆ ಬರಲ್ಲ, ಹೇಳ್ತಾವಳೆ ಏನ. ಈಗ ಟೈಮ್ 10:15 ಇವತ್ತು ಫುಲ್ ಮನೆ ಕ್ಲೀನ್ ಮಾಡೋಣ ಅಂತ ಸ್ವಲ್ಪ ಬೆಳಗಿದ್ದ ಸಾಮಾನೆಲ್ಲ ಪ್ಯಾಕ್ ಮಾಡಿ ಇಟ್ಬಿಡೋಣ ಅಂತ ಮಾಡ್ತಾಯಿದ್ದೀವಿ. ಇವತ್ತು ಸಂಡೇ ಬೇರೆ, ಇನ್ನು ಟಿಫನ್ ಆಗಿಲ್ಲ, ಮಾಡಬೇಕಿನ್ಮೇಲೆ ಟಿಫನು. ನೋಡೋಣ. ಸ್ವೀಟ್ ಕಾರ್ನ್ ತೊಗೊಂಬಂದಿದ್ರು, ಅದನ್ನು ಬೇಯಿಸ್ಬಿಟ್ಟು ತಿಂದಿದ್ದು ಆಯ್ತು. ಈಗ ಕ್ಲೀನ್ ಮಾಡೋದು ಪ್ರೊಸೆಸ್ ಇವತ್ತೆಲ್ಲ ಏನಾಗುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ, ಮನೆ ಕ್ಲೀನ್ ಮಾಡೋದ್ರಲ್ಲೇ ಇವತ್ತು ಟೈಮ್ ಪಾಸ್ ಮಾಡ್ತೀವ, ಇನ್ನೆಲ್ಲಾದರೂ ಹೊರಗಡೆ ಹೋಗ್ತೀವ ನೋಡೋಣ. ನೀನು ಏನು ಮಾಡ್ತೀವಿ ಇವಾಗ? ಈಗಿನ ಮಕ್ಳು ಯೂಟ್ಯೂಬ್ ನೋಡ್ಬಿಟ್ಟು ಏನೇನು ಕಲಿತಾರೋ ಏನೇನಿಲ್ವೋ. ತೋರ್ಸು ಸ್ಟೈಲ್, ಹೆಂಗೆ ಸ್ಟೈಲ್ ಮಾಡೋದು. ಆಮೇಲೆ ಸೊ ನಾನು ಹೊರಗಡೆನೆ ಟಿಫನ್ ತೊಗೊಂಬಂದಿರ್ತೀನಿ ಅಂತ ಹೇಳಿ ಇಡ್ಲಿ ತೊಗೊಂಬಂದ್ರು. ಹಾಗಾಗಿ ಮತ್ತೆ ಮನೇಲೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಕ್ಲೀನ್ ಮಾಡೋ ದಿವಸ ಮಾತ್ರ. ಹಾಗಾಗಿ ಇಡ್ಲಿ ತೊಗೊಂಬಂದ್ರು 2 ಪ್ಲೇಟು, ಅದನ್ನ ತಿಂದ್ಬಿಟ್ಟು ನಾವು ಮತ್ತೆ ಕೆಲಸ. ಶುರು ಮಾಡಿ ಫ್ರೆಂಡ್ಸ್, ನನ್ನ ಮಕ್ಕಳದ್ದು ಆಟ ಸಾಮಾನು ಇದು ಒಂದೇ ಚೀಲ ಅಲ್ಲ, ಇದರಲ್ಲೂ ಇದೆ ನೋಡಿ. ಅದು ಜೋಕಾಲಿ ಅದು ಇದು ಇದರಲ್ಲಿದೆ. ಇವ್ರುಗಳು ಆಟ ಸಾಮಾನು ತಗೊಳ್ಳೋದಿರಲಿ, 3 ಗ್ರಾಮ್ ಚಿನ್ನ ಬರುತ್ತೆ ಅವ್ರು ಕೊಡ್ಸೋ ಇದರಲ್ಲಿ. ಬಿತ್ತು ನೋಡಿ. ಇದು ಒಂದು ಅವ್ರಪ್ಪ ಮಾಡೋಕ್ಕೆ ಕೆಲಸ ಇಲ್ದಿರ 250 300 ರೂಪಾಯಿ ಕೊಟ್ಟು ಇದು ಅಂತ ತೊಗೊಂಡ್ರು ನೋಡಿ. ಒಂದು ದಿವಸ ಆಟ ಆಡಲಿಲ್ಲ, ಅದು ಸೌಂಡ್ ಬರುತ್ತೆ ಅಂದ್ಬಿಟ್ಟು ಅದನ್ನ ಎತ್ತು ಮೇಲೆ ಬಿಸಾಕ್ಬಿಟ್ಟವ್ರು ನಮ್ಮ ಮನೆಯವರು. ಈ ಥರದ್ದು 3 ಚೀಲ ಆಗುತ್ತೆ ಆಟ ಸಾಮಾನು ನಮ್ಮ ಮನೇಲಿ. ಅವ್ರ ತಾತದಿರು ಎಲ್ಲರೂ ಚೆನ್ನಾಗಿ ಕಂಡ್ರೆ ಸಾಕು, ಮೊಮ್ಮಕ್ಕಳು ಬೇಕು ಅಂತೇಳಿ 2 ಚೀಲ ಆಟ ಸಾಮಾನೆ. ಆಟ ಸಾಮಾನು ತುಂಬಿಡ್ತಾ ಇರ್ತೇಳಿ. ಅಲ್ಲಿ ಇನ್ನೂ ಆ ಕಡೆ ರೂಮಲ್ಲಿ ಹಾಲಲ್ಲಿ ಎಲ್ಲ ಬಿದ್ದವೆ, ತೋರಿಸ್ತೀನಿ ನಿಮಗೆ ನೀವು ಎಷ್ಟಿದ್ದಾವೆ ಅಂತ. ನೋಡಿ ಎಷ್ಟು ಗಾಡಿಗಳಿದ್ದಾವೆ. ಇದೊಂದು ಸೈಕಲ್ ಬೇಕು ಅಂತ ಆಟ ಮಾಡ್ದೆ, ಇದೊಂದು ಸೈಕಲ್ ತೊಗೊಂಬಂದ್ವಿ. ಇದು 1.5 ವರ್ಷ ಇದ್ದಾಗ ಅಲ್ವೇನ್ರಿ ಇನ್ನು ತೊಗೊಂಬಂದಿದ್ದು. 1600 ರೂಪಾಯಿನಾ ಇದು ಈ ಸೈಕಲು. ಇದು 2000. ಇದು ಅವ್ರ ತಾತ ಬೇಗ ನಡೀಲಿ ನನ್ನ ಮೊಮ್ಮಗ ಇದನ್ನ ಹಿಡ್ಕೊಂಡು ಆಟ ಆಡಲಿ ಅಂತ ಇದನ್ನೊಂದು ಮಾಡಿಕೊಟ್ಟು ಕಳ್ಸೋರೆ. ನೋಡಿ ಎಷ್ಟು ಆಟ ಸಾಮಾನು. ಇದು ಚೀಲ 2 ಚೀಲ ತುಂಬಿಟ್ಟವೆ ಇಲ್ಲಿ ನೋಡಿ. ಇವೆಲ್ಲ ಸೇರಿಸಿದ್ರೆ ಒಂದು 5-6 ಗ್ರಾಮ್ ಬಂಗಾರ ಬರೋಲ್ಲೇನ್ರಿ? ಅಷ್ಟು ಬರೀ ಆಟ ಸಾಮಾನು
ಇತ್ತಲ್ವಾ, ಇವಾಗೆಲ್ಲ ಕ್ಲೀನ್ ಮಾಡಿ ಬಟ್ಟೆನೂ ಮಡಚಿಲ್ಲ, ಇಷ್ಟೊಂದು ಬಟ್ಟೆ ಇದೆ, ಮಡಚಬೇಕು. ಎಲ್ಲ ಮೇಲೆ ಇಟ್ಬಿಟ್ಟಿದ್ದೀವಿ. ಈ ಥರ ಆಗಿದೆ. ಎಲ್ಲ ಕಟ್ಟಿಟ್ಟ ಮೇಲೆ ಈ ಥರ ಇದೆ. ಎಲ್ಲ ಫುಲ್ಲು ಪ್ಯಾಕ್ ಮಾಡೋದ್ರಷ್ಟರಲ್ಲೇ 4 ಗಂಟೆ ಆಗಿದೆ ಈಗ. ಹಾಗಾಗಿ ಪ್ಯಾಕ್ ಮಾಡಿಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವತ್ತು ಸ್ವಲ್ಪ ರೆಸ್ಟ್ ಮಾಡೋಣ. ಆದರೆ ನಾನು ಆಮೇಲೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಹೋಮ್ ಮೇಡ್ ಸೆಲ್ಫಿ ಸ್ಟಿಕ್ ಇದು ತೋರಿಸ್ರಿ, ಅದು ನಾನು ಹೆಂಗೆ ಮಾಡಿದ್ದೀನಿ ಅಂತ. ಆ ಟ್ರೈಪೋಡ್ ಒಂದು ಕಿತ್ತೋಗ್ಬಿಟ್ಟಿತ್ತ. ಇವಳು ಸಿಕ್ಸಿದ್ಲು ಇದಕ್ಕೆ, ಇವಳು ನನ್ನ ಮಗಳು ಇಲ್ಲಿ ಸಿಕ್ಸಿದ್ಲು ಇದನ್ನು ಸ್ಟಿಕ್ನ. ನಾನೇ ಏನು ಮಾಡಿದೆ, ಅದಕ್ಕೆ ಸಿಗಿಸ್ಬಿಟ್ಟು ಈ ಕ್ಯಾಮ್ರಾ ಇಡೋಕ್ಕೋಸ್ಕರ ಇದನ್ನು ಅಡ್ಜಸ್ಟ್ ಮಾಡಿದೆ. ಹಾಗಾಗಿ ಒಂದು ಸೆಲ್ಫಿ ಸ್ಟಿಕ್ ಕೊಡಿಸಿ ಅಂದ್ರೆ ಕೊಡಿಸ್ಲಿಲ್ಲ. ಸೊ ಇದನ್ನು ಅಟ್ಯಾಚ್ ಮಾಡಿದ್ದೀನಿ ನಾನು. ಹೆಂಗಿದೆ ಐಡಿಯಾ? ಹಾಂ, ಯಾರು ವೇಸ್ಟ್ ಮಾಡಬೇಡಿ. ಟ್ರೈಪೋಡ್ ಏನಾದ್ರು ಮುರಿದ್ರೆ ಈ ಥರ ಸೆಲ್ಫಿ ಸ್ಟಿಕ್ ಮಾಡ್ಕೊಳ್ಳಿ ಅಂತಾರ. ಆದರೆ ಬ್ಲೂಟೂತ್ ಆಪ್ಷನ್ ಇರಲ್ಲ, ಬ್ಯಾಕ್ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾದ್ದು. ಹಾಂ, ಹಂಗೆ ನಾರ್ಮಲ್ ಇರುತ್ತೆ. ನಾನು ನೋಡೋಣ ಅಂತ ಟ್ರೈ ಮಾಡಿದೆ, ಆಮೇಲೆ ಅದನ್ನ ನಟ್ ಹಾಕಕ್ಕೆ ಬರಲಿಲ್ಲ. ಅದನ್ನು ಮತ್ತೆ ತಿರ್ಗಾ ಹುಡುಕಿ ನಟ್ ನೋಡಿ. ಮೊಬೈಲ್ ಹೀಗೆ ಅಡ್ಜಸ್ಟ್ ಮಾಡ್ಬೋದು. ನಮ್ಮ ಮನೆಯವ್ರು ಹಾಕ್ಕೊಂಡು ಇವಾಗ ವಿಡಿಯೋ ಮಾಡ್ತವ್ರು ನೋಡಿ. ಹೇಗಿದೆ ನನ್ನ ಐಡಿಯಾ? ಚೆನ್ನಾಗಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ನೀವೇ. ಸಖತ್ತಾಗಿ ಕ್ಯಾಪ್ಚರ್ ಆಗುತ್ತೆ. ಆದರೆ ನೀವು ಬ್ಯಾಕ್ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರದ್ದು ಮೊಬೈಲಲ್ಲೇ ಆಪ್ರೇಟ್ ಮಾಡಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ವೇಸ್ಟ್ ಮಾಡೋದು ಏನು ಅಂತ ನಾನು ಐಡಿಯಾ ಮಾಡಿರೋದು ಅದನ್ನು ನೋಡಿ. ಸೇಮ್ ಸೆಲ್ಫಿ ಸ್ಟಿಕ್ ಥರನೇ ಅಲ್ವೇನ್ರಿ? ಆದರೆ ಅಲ್ಲಿ ಕ್ಲಿಪ್ ಹಾಕಿದಾರಲ್ಲ, ಅದನ್ನು ನೀವು ಬೇಕಂದರೆ ಎಕ್ಸ್ಪೆಂಡ್ ಮಾಡ್ಕೋಬೋದು ನೋಡಿ. ಈ ಥರನೂ ಯೂಸ್ ಮಾಡ್ಬೋದು ನೀವು. ಮೊಬೈಲಲ್ಲಿ ಇಟ್ಟು ಪ್ಲೇ ಮಾಡಿಬಿಟ್ಟು ಟಿಫನ್ ಮಾಡ್ತಾವೆ ನೀವು ಕಳ್ಳ. ಯಾವ್ಯಾವ ಥರ ಐಡಿಯಾಗಳು ಬರುತ್ತೆ. ಒಂದೇನಾರ ಯೂಸ್ ಮಾಡೋಕ್ಕೆ ಕಿಲಾಡಿ ಕಳ್ಳ ಅಂತ ಒಂದೇನಾದರೂ ಐಡಿಯಾ ಮಾಡಿದ್ರೆ ಈ ಥರ ಯೂಸ್ ಆಗುತ್ತೆ ನೋಡಿ. ಒಂದು ಸ್ಟಿಕ್ಕಲ್ಲಿ 3 ಥರ ಯೂಸ್ ಮಾಡ್ಬೋದು ನೀವು.